ಈಗ ನಾನು ಸತ್ಯಶೋಧನಾ ಸಮಿತಿಯಿಂದ ಹೋಗಿದ್ವಿ. ಅಲ್ಲಿವರೆಗೂ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಆಗಿರಲಿಲ್ಲ. ಅಲ್ಲಿವರೆಗೂ ಭಾಳ ಶಾಂತವಾಗೇ ಇತ್ತು. ಬಳ್ಳಾರಿನಲ್ಲಿ ಇಷ್ಟು ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸನೂ ಮಾಡಿದರು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸರ್ಕಾರಿ ಜಾಗದಲ್ಲಿಡಬೇಕು, ಸಾರ್ವಜನಿಕ ಇಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಅದು ಸಹಿಸಲಾರ್ದೇ ಈಗ ಇದನ್ನು ಅರಿಯೋದು, ಬ್ಯಾನರ್ ಅರಿಯೋದು ಹುಟ್ಟಿದ್ದೆಲ್ಲಿಂದ, ಪ್ರಾರಂಭ ಆಗಿದ್ದೆಲ್ಲಿಂದ, ಬ್ಯಾನರ್ ಯಾಕೆ ಅರಿಬೇಕು? ಶ್ರೀರಾಮಲಲ್ಲಿ ನಿಂತು ಬ್ಯಾನರ್ ಅರ್ದಿದ್ದಾನೆ ಅಂದರೆ ಅಲ್ಲಿಗೇನು ಅರ್ಥ? ಇದು ಇವತ್ತು ಅವರೇ ಹುಟ್ಟಾಕಿ ಇದು ಸಕ್ಸಸ್ ಆಗಬಾರ್ದು, ಇದರಿಂದ ಆ ಜನ ಒಗ್ಗಟ್ಟಾಗ್ತಾರೆ ಅನ್ನೋದು ನೋಡಿ ಸಹಿಸಲಾರದೆ ಮಾಡಿರ್ತಕ್ಕಂಥ ಕೃತ್ಯ. ಅದನ್ನು ಬಿಟ್ಟು ಬೇರೆ ಮಾತುಗಳು ಅವ್ರು ಆಡ್ತಾ ಇದ್ದಾರೆ, ಸತ್ಯಕ್ಕೆ ದೂರವಾದ. ಬ್ಯಾನರಲ್ಲಿ ಎಲ್ಲೂ ಕೂಡ ವಾಲ್ಮೀಕಿ ಫೋಟೋನೇ ಇರಲಿಲ್ಲ, ನಾವಿಬ್ಬರು ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ನೀವು ಇಲ್ಲಿದ್ದೀರಾ, ನಾವು ಅಲ್ಲೇ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ವಾಲ್ಮೀಕಿ ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಅವ್ರು ಇಲ್ದೇ ಅವ್ರ ಫೋಟೋ ಹಾಕೊಂಡು ಮಾಡ್ತಾರಾ? ಇದು ಅವ್ರು ಹೇಳೋದು ಅದರಲ್ಲಿ ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತಲ್ಲ. BJP ಯಾವತ್ತಾದ್ರು ಸತ್ಯ ಹೇಳ್ತಾರಾ? ಸುಳ್ಳೇ ಅವ್ರ ದೇವರು. ಈಗ ಪೆಟ್ರೋಲ್ ಬಾಂಬ್ ಇರ್ಬೋದು, ದೊಣ್ಣೆಗಳು ಕೂಡ ವೈರಲ್ಗಳಾಗಿದ್ದಾವೆ ವಿಡಿಯೋ. ಅದು ಯಾರು ಅನ್ನೋದನ್ನು ಅಲ್ಲಿರ್ತಕ್ಕಂಥ ಇವರು ಬಳ್ಳಾರಿ ಮೂಡ ಅಧ್ಯಕ್ಷ ಅವನ ಕೈಲಿ ದೊಡ್ಡ ಇರೋದು, ಕಾರ್ ಪುಡಿ ಇರೋದೆಲ್ಲರೂ ಮೆಟೀರಿಯಲ್ ಸಿಕ್ಕಿವೆ. ಇದು ಸತ್ಯಶೋಧನೆ ನಡೀತಾ ಇದೆ. ಕೂಡ ಈ ಪೆಟ್ರೋಲ್ ಬಂಕ್ ತಂದಿರೋದು ವಿಡಿಯೋ ಇರ್ಬೋದು, ಅದು ಯಾರ್ದು ಅನ್ನೋದು ಬೇಕಲ್ಲ. ಅಲ್ಲೇನಾಗಿದೆ, ಮಧ್ಯಾಹ್ನ ನಡೆದಿತ್ತು, ಸಂಜೆ ಎಷ್ಟೊತ್ತಿಗೆ ಅಷ್ಟು ಜನನ ಕಾಂಪೌಂಡ್ ಒಳಗೆ ಸೇರಿಸ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ರಿಪೋರ್ಟಲ್ಲಿದೆ. ಸೋಮೋಟೋ ಕೇಸಲ್ಲಿ ಅದು ಬಂದಿದೆ. ಅಷ್ಟೊಂದು ಜನ ಸೇರಿಸ್ಕೋಬೇಕಾದ ಅವಶ್ಯಕತೆ ಏನಿತ್ತು? ಬೇಕಾಗಿರಲಿಲ್ಲ. ಒಂದು ಕಾರ್ಯಕ್ರಮ ನಡೆಯುವಾಗ ಸಹಕಾರ ಕೊಡಬೇಕು. ಅದು ಬಿಟ್ಟು ಇವರು ಮಾಡ್ತಾ ಇದ್ದಾರೆ, ಇದನ್ನು ನಿಲ್ಲಿಸಬೇಕು ಅನ್ನೋದು ಪ್ರೆಸ್ ಮೀಟೇ ಮಾಡಿದ್ದಾರೆ ಶ್ರೀರಾಮ್ಲು. ಈ ಪುತ್ಥಳಿ ಅವಶ್ಯಕತೆ ಇರಲಿಲ್ಲ, ಪುತ್ಥಳಿ ಇಲ್ಲೊಂದು ಯಾಕೆ ಹಾಕಬೇಕಾಯಿತು? ಅವ್ರು ಹಾಕಿರೋ ಪುತ್ಥಳಿ ಅವ್ರ ಜಾಗದಲ್ಲಿ ವೈಯಕ್ತಿಕವಾಗಿ ಹಾಕ್ಕೊಂಡಿದ್ದು ಪುತ್ಥಳಿ ಇತ್ತು. ಸಾರ್ವಜನಿಕವಾಗಿ ನಡೆಯುವಂಥ ಕಾರ್ಯಕ್ಕೆ ಯಾರು ಹೋಗಬೇಡಿ ಅಂತ ಕರೆ ಕೊಟ್ಟುವಂಥವ್ರ ಹತ್ರ ಅಂಥ ಮಹಾನ್ ನಾಯಕನ ಅವರು ಮಹರ್ಷಿ ವಾಲ್ಮೀಕಿಯವರ ಶಿಷ್ಯನ ಅವರ ಬಗ್ಗೆ ಕಾಳಜಿ ಇರೋರ ಕೆಡ್ಸೋಕೆ ಮಾಡಿದ್ದಷ್ಟೇ.